ಲವ್ ಮಾಕ್ಟೆಲ್ 3 ದಿ ಡೈರೆಕ್ಟೆಡ್ ಬೈ ಡಾರ್ಲಿಂಗ್ ಕೃಷ್ಣ ಆ್ಯಂಡ್ ಅವರೇ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇದರ ಒನ್ಲೈನ್ ಸ್ಟೋರಿ ಕಡೆ ಹೋಗೋದಾದರೆ ನಿಮ್ಗೆ ಗೊತ್ತೇ ಇರುತ್ತೆ, ಲವ್ ಮಾಕ್ಟೆಲ್ 2ನಲ್ಲಿ ನಮ್ಮ ಆದಿ ಅವರು ಒಂದು ಮಗುನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಸ್ವಲ್ಪ ನಾಲೆಜಬಲ್ ಇದ್ದವರಿಗೆ ಗೊತ್ತೇ ಆಗಿರುತ್ತೆ, ಸಿಂಗಲ್ ಪೇರೆಂಟ್ ಆದವ್ರಿಗೆ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಕ್ವಶನ್ ಹುಟ್ಕೊಂಡಿರುತ್ತೆ. ಸೊ ಅದೇ ಈ ಸಿನಿಮಾದ ಪ್ಲಾಟ್ ಅಂತ ಕೂಡ ಹೇಳ್ಬೋದು. ಸೊ ಅವರು ಟ್ರೇಲರಲ್ಲೂ ಕೂಡ ಜಾಸ್ತಿ ಬಿಟ್ ಇಟ್ಟಿಲ್ಲ, ಸೊ ಅದರಿಂದ ಸ್ವಲ್ಪ ಸಿಂಪಲ್ ಆಗಿ ಕೂಡ ಹೇಳ್ತಾ ಇದ್ದೀನಿ. ನನಗೆ ಸಿನಿಮಾದಲ್ಲಿ ಸಖತ್ ಇಷ್ಟ ಆಗಿದ್ದೇನೆಂದರೆ, ಲವ್ ಮಾಕ್ಟೆಲ್ 1ನಲ್ಲೂ ಕೂಡ ಆ್ಯಂಡ್ ಲವ್ ಮಾಕ್ಟೆಲ್ 2ನಲ್ಲೂ ಕೂಡ ಆ ಸಿಚುವೇಶನ್ ಕಾಮಿಡಿ ಅನ್ನೋದನ್ನು ಸಖತ್ತಾಗಿ ಬರೆದಿದ್ರು ಡಾರ್ಲಿಂಗ್ ಕೃಷ್ಣ ಅವರು, ಆ್ಯಂಡ್ ಸಖತ್ ವರ್ಕ್ ಆಗಿತ್ತು ನನಗಂತೂ ಅದು. ಸೊ ಅದೇ ಕೂಡ ಕಂಟಿನ್ಯೂ ಆಗಿದೆ ಈ ಸಿನಿಮಾದಲ್ಲೂ ಕೂಡ. ಅವರಿಗೆ ಒಂದು ಚೆನ್ನಾಗಿರೋ ಗ್ರಿಪ್ಪಿಂಗ್ನೆಸ್ ಇದೆ ಆ ಸಿಚುವೇಶ್ನಲ್ ಕಾಮಿಡಿ ಅನ್ನೋದಲ್ಲಿ, ಸಖತ್ ಸೆನ್ಸ್ ಇದೆ ಡಾರ್ಲಿಂಗ್ ಕೃಷ್ಣ ಅವರಿಗೆ, ಆ್ಯಂಡ್ ಸಖತ್ತಾಗಿ ಬರೆದಿದ್ದಾರೆ ಆ್ಯಂಡ್ ಸಖತ್ ವರ್ಕ್ ಆಗುತ್ತೆ ಆ ಸಿಚುವೇಶ್ನಲ್ ಕಾಮಿಡಿ. ಈವನ್ ಫ್ಯಾಮಿಲಿ ಜೊತೆ ಸಖತ್ ಎಂಜಾಯ್ ಮಾಡ್ತಾಯಿದ್ರು ಥಿಯೇಟ್ರಲ್ಲಿ. ಸಿನಿಮಾನ ಸಖತ್ ಲೀಗಲ್ ಆಗಿ ಆ್ಯಂಡ್ ಸಖತ್ ಲಾಜಿಕಲ್ ಆಗಿ ತಗೊಂಡು ಹೋಗಿದ್ದಾರೆ ಥ್ರೂಔಟ್ ಸಿನಿಮಾ. ಈವನ್ ಆ ಎಮೋಷನ್ಸ್, ಆ ಅಪ್ಪ ಮಗಳ ಬಾಂಡಿಂಗ್ ಏನಿದೆ, ಸೊ ಅದರಿಂದ ಸಖತ್ ಎಮೋಷನ್ ಕ್ರಿಯೇಟ್ ಆಗ್ತಾಯಿತ್ತು ಥಿಯೇಟ್ರಲ್ಲಿ. ಈವನ್ ಫ್ಯಾಮಿಲಿ ಆಡಿಯನ್ಸ್ ಆ ಇದಕ್ಕೆ ಎಷ್ಟು ಕನೆಕ್ಟ್ ಆಗ್ತಾಯಿದ್ರು ಅಂದರೆ, ಸಖತ್ ಎಮೋಷ್ನಲಿ ಕನೆಕ್ಟ್ ಆದರೂ ಥ್ರೂಔಟ್ ಅ ಸಿನಿಮಾ. ನಾನು ಸ್ವಲ್ಪ ಎಕ್ಸೈಟ್ ಆಗಿದ್ದೆ ಆ್ಯಂಡ್ ಕನ್ಫ್ಯೂಸ್ ಆಗಿದ್ದೆ ಕೂಡ, ಯಾಕೆಂದರೆ ಲವ್ ಮಾಕ್ಟೆಲ್ 3 ಇವ್ರು ಯಾವ ಥರ ಒಂದು ಸ್ಟೋರಿ ಲೈನ್ನ ತೊಗೊಂಡಿರ್ತಾರೆ ಆ್ಯಂಡ್ ಯಾವ ಥರ ಬಿಲ್ಡ್ ಮಾಡ್ತಾರೆ ಅಂತ ಸಖತ್ ಇದಾಗಿದ್ದೆ. ಬಟ್ ಅದನ್ನು ಚೆನ್ನಾಗಿ ಬಿಲ್ಡ್ ಮಾಡಿ ಸಿನಿಮಾನ ಚೆನ್ನಾಗಿ ಕೊಟ್ಟಿದ್ದಾರೆ. ಈವನ್ ಆ ಲವ್ ಮಾಕ್ಟೆಲ್ ಅನ್ನೋ ಫ್ರ್ಯಾಂಚೈಸಿಗೆ ಸಖತ್ ಸ್ಯಾಟಿಸ್ಫ್ಯಾಕ್ಷನ್ನ ಒದಗಿಸಿ ಎಂಡ್ ಮಾಡಿದ್ದಾರೆ ಆ್ಯಂಡ್ ಸಖತ್ ಇಷ್ಟ ಆಯಿತು. ಈವನ್ ಸ್ವಲ್ಪ ವಿಧದಲ್ಲಿ ನೋಡಿದ್ರೆ ಆ ಲಾಸ್ಟಲ್ಲಿ ಆದಿ ಅನ್ನೋ ಕ್ಯಾರೆಕ್ಟರ್ ಆ್ಯಂಡ್ ಆ ಮಗಳು ಅನ್ನೋ ಕ್ಯಾರೆಕ್ಟರ್ ಬಿಟ್ಟರೆ ಇದು ಲವ್ ಮಾಕ್ಟೆಲ್ ಫ್ರ್ಯಾಂಚೈಸಿಗೆ ಸ್ವಲ್ಪ ಸೇರಲ್ಲ, ಬಟ್ ಅಂದರೂ ಕೂಡ ಸಖತ್ ಎಂಟರ್ಟೈನ್ ಮಾಡುತ್ತೆ ಸಿನಿಮಾ ನಿಮಗೆ. ಇನ್ನು ಮ್ಯೂಸಿಕ್ ಕಡೆ ಹೋಗೋದಾದರೂ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಇವನ್ ಆ ಫೀಲ್ ಗುಡ್ ಮ್ಯೂಸಿಕ್ ಅಂತ ಚೆನ್ನಾಗಿ ಬರ್ತಾಯಿತ್ತು ಸೌಂಡ್ಗೆ. ಇವನ್ ಸಾಂಗ್ಸು ಕೂಡ ಚೆನ್ನಾಗಿರೋ ಪ್ಲೇಸ್ಮೆಂಟ್ ಎಲ್ಲ ಇದ್ವು ಆ್ಯಂಡ್ ಕೆಲವೊಂದಷ್ಟು ಸಾಂಗ್ ಕೂಡ ಇಷ್ಟ ಆದವು. ಇನ್ನು ಪರ್ಫಾರ್ಮೆನ್ಸ್ ಕಡೆ ಹೋಗೋದಾದರೆ ಡಾರ್ಲಿಂಗ್ ಕೃಷ್ಣ ಅವರು ಆ್ಯಸ್ ಯೂಶ್ವಲ್ ಚೆನ್ನಾಗಿ ಕಾಣ್ತಾರೆ ಸ್ಕ್ರೀನ್ ಮೇಲೂ ಕೂಡ, ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇವನ್ ಆ ಹುಡುಗಿ ಸಖತ್ ಇಷ್ಟ ಆದಳು, ಸಖತ್ ಕ್ಯೂಟ್ನೆಸ್ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ ಕೂಡ ಸಖತ್ ಇಷ್ಟ ಆಯಿತು ಆ್ಯಂಡ್ ಸಖತ್ ಕನೆಕ್ಟ್ ಆದ್ವಿ ಆ ಪಾತ್ರಕ್ಕೆ. ನೆಗೆಟಿವ್ಸ್ ಕಡೆ ಹೋಗೋದಾದರೆ ಸಿನಿಮಾ ನನಗೇನು ಅಷ್ಟೇ ನೆಗೆಟಿವ್ ಅಂತ ಅನ್ನಿಸ್ಲಿಲ್ಲ, ಬಿಕಾಸ್ ನಮ್ಮನ್ನು ಅದು ಎಂಗೇಜಿಂಗ್ ಆಗಿ ಇಡುತ್ತೆ ಆ್ಯಂಡ್ ಎಂಟರ್ಟೈನ್ ಕೂಡ ಮಾಡುತ್ತೆ. ಸ್ವಲ್ಪ ಈವನ್ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಪ್ರೊಸೀಡಿಂಗ್ಸ್ ಸ್ವಲ್ಪ ಎಲ್ಲೆಲ್ಲೋ ಸ್ವಲ್ಪ ಬೋರ್ ಹೊಡೀತು, ಅದು ಬಿಟ್ಟರೆ ನನಗೇನು ಅಷ್ಟೇನು ಇದು ಸಿನಿಮಾ ಅಷ್ಟೇನು ನೆಗೆಟಿವ್ ಅಂತ ಅನ್ನಿಸ್ಲಿಲ್ಲ. ಸೊ ಟೋಟಲ್ ಆಗಿ ಸಿನಿಮಾ ಯಾವ ಥರ ಇದೆ ಅಂದರೆ, ನನಗಂತೂ ಸಖತ್ ಗುಡ್ ಎಕ್ಸ್ಪೀರಿಯನ್ಸ್ ಕೊಡ್ತು ಸಿನಿಮಾ. ಈವನ್ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಸಿನಿಮಾ ನೋಡಬೇಕು ಅಂದರೆ ಈ ಸಿನಿಮಾ ನಿಮಗೆ ಸಖತ್ ಸಜೆಸ್ಟ್ ಆಗುತ್ತೆ, ಹೋಗಿ ನೋಡಿ. ಫ್ಯಾಮ್ಲಿ ಜೊತೆ ಸಖತ್ ಕನೆಕ್ಟ್ ಆಗ್ತೀರಾ, ಈವನ್ ಫ್ಯಾಮಿಲಿ ಕೂಡ ಸಖತ್ ವಾಚಬಲ್ ಆಗುತ್ತೆ ಈ ಸಿನಿಮಾ. ಯುಗಾದಿಗೆ ಏನೋ ಗೊತ್ತಿಲ್ಲ, ಬ್ಯಾಕ್ ಟು ಬ್ಯಾಕ್ಸ್ ಎಲ್ಲ ಕೂಡ ಒಳ್ಳೆ ಸಿನಿಮಾಸ್ ಕೂಡ ಬರ್ತಾ ಇದೆ. ಸೊ ಅದರಲ್ಲಿ ಈ ಸಿನಿಮಾ ಕೂಡ ಒಂದು ಆಗುತ್ತೆ. ಸೊ ದುರಂಧರ್ ಯಾರು ಎ ರೇಟೆಡ್ ಅಂತಂದರೆ ಫ್ಯಾಮ್ಲಿ ಜೊತೆ ನೋಡೋಕ್ಕಾಗಲ್ಲ, ಬಟ್ ಈ ಸಿನಿಮಾ ನೀವು ಫ್ಯಾಮ್ಲಿ ಜೊತೆ ಸಖತ್ ಎಂಜಾಯ್ ಮಾಡಿಕೊಂಡು ನೋಡ್ಬೋದು. ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ರಿವ್ಯೂ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.